ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಂದರಿನ ವಿರುದ್ಧ ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಮೀನುಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವು ಬೋಟ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೋಟ್ಗಳನ್ನ ಸುತ್ತುವರಿದು ಕೂಡ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಡೆಯುತ್ತಾ ಇದೆ. ಸ್ಥಳದಲ್ಲಿ ಭಾರಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂಕೋಲಾದ ಭಾವಿಕೇರಿಯಲ್ಲಿ ಮೀನುಗಾರರು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸಾಕಷ್ಟು ಈ ವಾಣಿಜ್ಯ ಬಂದರು ಯೋಜನೆ ಬೇಡ, ಇದರಿಂದ ಮೀನುಗಾರರ ಜೀವನ ಸಂಪೂರ್ಣ ಸರ್ವನಾಶ ಆಗತ್ತೆ, ಅವರ ಅಸ್ತಿತ್ವ ನಾಶ ಆಗತ್ತೆ, ಅವರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೀನುಗಾರರು. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ಒಂದಷ್ಟು ವಾಗ್ವಾದ ಆಯಿತು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಮಾಡುತ್ತಿರುವ ಬಂದರು ಯೋಜನೆಗೆ ಈ ಭಾಗದ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಕೂಡ ಇವತ್ತು ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಾನೀಗ ಬಾವಿಕೇರಿ ಕಡಲ ತೀರದಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಮೀನುಗಾರರು ಇವತ್ತು ಮಾನವ ಸರಪಳಿ ಮಾಡೋದ್ರ ಮೂಲಕ JSW ಕಂಪನಿಯ ಒಂದು ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗೋ ಬ್ಯಾಕ್ JSW ಫೋರ್ಟ್, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ಆದರೆ ಪರಿಸರ ಧ್ವಂಸ ನಾವು ಒಪ್ಪುವುದಿಲ್ಲ ಎಂಬ ಘೋಷಣೆಯನ್ನು ಕೂಡ ಬರೆದಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ಉತ್ತರ ಕನ್ನಡವನ್ನು ಉಳಿಸಿ ಬಂದರನ್ನು ತೊಲಗಿಸಿ ಎಂಬ ಘೋಷಣೆಯನ್ನು ಬ್ಯಾನರ್ಗಳ ಮೂಲಕ ಪ್ರದರ್ಶಿಸಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮೀನುಗಾರ ಮಹಿಳೆಯರು ಕೂಡ ಇವತ್ತು ಮನೆ ಬಿಟ್ಟು ಇವತ್ತು ಕಡಲ ತೀರಕ್ಕೆ ಬಂದು ಇಳಿದಿರುವಂಥದ್ದು. ಫೆಬ್ರವರಿ 24ರಂದು ಇದೇ ಸಂದರ್ಭದಲ್ಲಿ ಅಂದರೆ ಇದೇ ಪ್ರಾಜೆಕ್ಟ್ ವಿರುದ್ಧ ಇಲ್ಲಿನ ಮೀನುಗಾರರು ಸಮುದ್ರಕ್ಕೆ ಧುಮುಕಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಯಾವುದೇ ಕಾರಣದಿಂದ ಕೇಣಿ ಬಂದರು ಯೋಜನೆ ಬೇಡ ಎಂಬ ಎಚ್ಚರಿಕೆಯನ್ನು ನೀಡಿದರು. ಅದರ ಬೆನ್ನಲ್ಲೇ ಮತ್ತು ಹಲವು ಹಂತಗಳಲ್ಲಿ ಹೋರಾಟವನ್ನು ನಡೆಸಿದ್ರ ಮೂಲಕ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಬಂದಿದ್ದರು. ಇವತ್ತು ಕೂಡ ಮತ್ತೆ ಅವರ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮಾನವ ಸರಪಳಿ ಮಾಡೋದ್ರ ಮೂಲಕ ಎಚ್ಚರಿಕೆ ನೀಡಿದರೆ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರಕ್ಕೆ ಇಳಿದು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರನ್ನ ಮಾತಾಡ್ತೀನಿ. ಮೇಡಮ್, ಇವತ್ತು ಯೋಜನೆಗೆ ಯಾವ ರೀತಿ ವಿರೋಧ ಮಾಡ್ತಾ ಇದ್ದೀರಿ? ಸರ್, 2 ತಿಂಗಳಿಂದ ನಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀವಿ. ನಮ್ಗೆ ನ್ಯಾಯ ಇಲ್ಲ. ಸರ್ಕಾರದ ಕಡೆಯಿಂದ ಆಗಲಿ ರಾಜಕೀಯ ಕಡೆಯಿಂದ ಆಗಲಿ ಯಾವ ನ್ಯಾಯನೂ ಸಿಗಲಿಲ್ಲ ನಮಗೆ. ಅದಕ್ಕಾಗಿ ಇವತ್ತು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಮುಷ್ಕರ ಮಾಡ್ತಾ ಇದ್ದೀವಿ. ಮತ್ತು ಈ ವಾಣಿಜ್ಯ ಬಂದರು ಬೇಡ ಹೇಳ್ಕೊಂಡು ಯಾವ್ದು ಬೇಕಾದರೂ ಇದು ಮಾಡ್ತಾ ಇದ್ದೀವಿ ಸರ್. ನಾವು ಏನು ತೊಂದರೆ ಆಗುತ್ತೆ ವಾಣಿಜ್ಯ ಬಂದರು? ವಾಣಿಜ್ಯ ಬಂದರು ಅಂದ್ರೆ ನಮ್ಮ ಮೀನುಗಾರರಿಗೆ ಯಾವುದು ಇದಿಲ್ಲ ಸರ್. ನಮ್ಮ ಮೀನುಗಾರ ಹೊಟ್ಟೆ ಹೊಡಿತಾ ಇದ್ದಾರೆ ಒಂದು, ಮತ್ತು ಮೀನುಗಾರಲಿಕ್ಕೆ ಬದುಕಲಿಕ್ಕೆ ಅವಕಾಶ ಇಲ್ಲ ಸರ್. ಅದಕ್ಕಾಗಿ ಹಾಗೆ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಮ್ಗೆ ಬೇಕಲ್ಲ, ಮಕ್ಕಳಿಗಾಗಲು ನಾವೊಂದಾಯ್ತು ಸರ್, ನಮ್ಮ ಮಕ್ಕಳಿಗಾದರೂ ಬೇಡ, ನಾವು ಸಾಯೋದು ಬದಲಿಗೆ ಮಕ್ಕಳನ್ನು ಕೊಲ್ಲಬೇಕು ಆ ಥರ ಮಾಡಿಟ್ಟಿದ್ದಾರೆ. ನಮಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅವರು. ಹೇಳಿ ಮೇಡಮ್. ಹೌದು, ನಾವು ಹೀಗೆ ಮಾಡ್ತಾರೆ, ನಾವು ಎಲ್ಲಿ ಹೋಗೋದು, ನಾವು ಹೇಗೆ ಜೀವನ ಮಾಡೋದು? ನಮ್ಮ ಮೀನುಗಾರ ದಂಧೆ ಅಲ್ಲೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಸಮುದ್ರಕ್ಕೆ ಹೋಗ್ಲಿಕ್ಕೆಲ್ಲ ಕೊಡೋದಿಲ್ಲ. ನಾವು ಹೇಗಾದರೆ ಏನು ಮಾಡೋದು? ಎಲ್ಲಿ ಹೋಗಿ ಸಾಯೋದು? ಮಕ್ಕಳು ಮರಿ ತಗೊಂಡು ಹೋಗಿ ಎಲ್ಲಿ ಹೋಗಿ ಸಾಯೋದು? ಇಲ್ಲೇ ಅದರಿಂದ ಜೀವನ ಅಲ್ಲ, ನಮ್ಮ ಮೀನುಗಾರಿಂದ ಜೀವನ ಅಲ್ಲ. ನಾವು ಎಲ್ಲಿ ಹೋಗೋದು ಹೀಗೆ ಮಾಡಿದ್ರೆ? ಮಾಡೋದು ಬೇಡ ಅಂತ ಹೇಳ್ತೀರಿ? ಹೌದು, ನಮ್ಗೆ ಅದು ಬೇಡ. ವಾಣಿಜ್ಯ ಬಂದರು ಬೇಡ ನಮಗೆ. ಅದರಿಂದ ಇವಿಷ್ಟು ಪ್ರತಿಭಟನೆ ನಿರತರಾದಂಥ ಮಹಿಳೆಯರು ಹೇಳುವಂಥ ಮಾತು. ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಭಾಗದ ಸಮುದ್ರವನ್ನು ಮತ್ತು ಮೀನುಗಾರಿಕೆಯನ್ನು ಉಳಿಸುವ ಅಗತ್ಯತೆ ಇದೆ. ಹೀಗಾಗಿ ಬಂದರು ಯೋಜನೆ ಇಲ್ಲಿ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಂದರಿನ ವಿರುದ್ಧ ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಮೀನುಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವು ಬೋಟ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೋಟ್ಗಳನ್ನ ಸುತ್ತುವರಿದು ಕೂಡ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಡೆಯುತ್ತಾ ಇದೆ. ಸ್ಥಳದಲ್ಲಿ ಭಾರಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂಕೋಲಾದ ಭಾವಿಕೇರಿಯಲ್ಲಿ ಮೀನುಗಾರರು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸಾಕಷ್ಟು ಈ ವಾಣಿಜ್ಯ ಬಂದರು ಯೋಜನೆ ಬೇಡ, ಇದರಿಂದ ಮೀನುಗಾರರ ಜೀವನ ಸಂಪೂರ್ಣ ಸರ್ವನಾಶ ಆಗತ್ತೆ, ಅವರ ಅಸ್ತಿತ್ವ ನಾಶ ಆಗತ್ತೆ, ಅವರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೀನುಗಾರರು. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ಒಂದಷ್ಟು ವಾಗ್ವಾದ ಆಯಿತು. ಈ ಸಂದರ್ಭದಲ್ಲಿ
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಮಾಡುತ್ತಿರುವ ಬಂದರು ಯೋಜನೆಗೆ ಈ ಭಾಗದ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಕೂಡ ಇವತ್ತು ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಾನೀಗ ಬಾವಿಕೇರಿ ಕಡಲು ತೀರದಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಮೀನುಗಾರರು ಇವತ್ತು ಮಾನವ ಸರಪಳಿ ಮಾಡೋದ್ರ ಮೂಲಕ JSW ಕಂಪನಿಯ ಒಂದು ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗೋ ಬ್ಯಾಕ್ JSW ಫೋರ್ಟ್, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ಆದರೆ ಪರಿಸರ ಧ್ವಂಸ ನಾವು ಒಪ್ಪುವುದಿಲ್ಲ ಎಂಬ ಘೋಷಣೆಯನ್ನು ಕೂಡ ಬರೆದಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ಉತ್ತರ ಕನ್ನಡವನ್ನು ಉಳಿಸಿ ಬಂದರನ್ನು ತೊಲಗಿಸಿ ಎಂಬ ಘೋಷಣೆಯನ್ನು ಬ್ಯಾನರ್ಗಳ ಮೂಲಕ ಪ್ರದರ್ಶಿಸಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮೀನುಗಾರ ಮಹಿಳೆಯರು ಕೂಡ ಇವತ್ತು ಮನೆ ಬಿಟ್ಟು ಇವತ್ತು ಕಡಲ ತೀರಕ್ಕೆ ಬಂದು ಇಳಿದಿರುವಂಥದ್ದು. ಫೆಬ್ರವರಿ 24ರಂದು ಇದೇ ಸಂದರ್ಭದಲ್ಲಿ ಅಂದರೆ ಇದೇ ಪ್ರಾಜೆಕ್ಟ್ ವಿರುದ್ಧ ಇಲ್ಲಿನ ಮೀನುಗಾರರು ಸಮುದ್ರಕ್ಕೆ ಧುಮುಕಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಯಾವುದೇ ಕಾರಣದಿಂದ ಕೇಣಿ ಬಂದರು ಯೋಜನೆ ಬೇಡ ಎಂಬ ಎಚ್ಚರಿಕೆಯನ್ನು ನೀಡಿದರು. ಅದರ ಬೆನ್ನಲ್ಲೇ ಮತ್ತು ಹಲವು ಹಂತಗಳಲ್ಲಿ ಹೋರಾಟವನ್ನು ನಡೆಸಿದ್ರ ಮೂಲಕ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಬಂದಿದ್ದರು. ಇವತ್ತು ಕೂಡ ಮತ್ತೆ ಅವರ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮಾನವ ಸರಪಳಿ ಮಾಡೋದ್ರ ಮೂಲಕ ಎಚ್ಚರಿಕೆ ನೀಡಿದರೆ ನೂರಾರು ಯಾಂತ್ರಿಕ ದೋಣಿಗಳು ಕೂಡ ಸಮುದ್ರಕ್ಕೆ ಇಳಿದು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರನ್ನು ಮಾತಾಡ್ತೀನಿ. ಮೇಡಮ್, ಇವತ್ತು ಯೋಜನೆಗೆ ಯಾವ ರೀತಿ ವಿರೋಧ ಮಾಡ್ತೀವಿ? ಸರ್, 2 ತಿಂಗಳಿಂದ ನಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀವಿ. ನಮ್ಗೆ ನ್ಯಾಯ ಇಲ್ಲ. ಸರ್ಕಾರದ ಕಡೆಯಿಂದ ಆಗಲಿ ರಾಜಕೀಯ ಕಡೆಯಿಂದ ಆಗಲಿ ಯಾವ ನ್ಯಾಯನೂ ಸಿಗಲಿಲ್ಲ ನಮಗೆ. ಅದಕ್ಕಾಗಿ ಇವತ್ತು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಮುಷ್ಕರ ಮಾಡ್ತಾ ಇದ್ದೀವಿ. ಮತ್ತು ಈ ವಾಣಿಜ್ಯ ಬಂದರು ಬೇಡ ಹೇಳ್ಕೊಂಡು ಯಾವ್ದು ಬೇಕಾದರೂ ಇದು ಮಾಡ್ತಾ ಇದ್ದೀವಿ ಸರ್. ನಾವು ಅಂದರೆ ಏನು ತೊಂದರೆ ಆಗುತ್ತೆ ವಾಣಿಜ್ಯ ಬಂದರು? ವಾಣಿಜ್ಯ ಬಂದರು ಅಂದ್ರೆ ನಮ್ಮ ಮೀನುಗಾರರಿಗೆ ಯಾವುದು ಇದಿಲ್ಲ ಸರ್. ನಮ್ಮ ಮೀನುಗಾರ ಹೊಟ್ಟೆ ಹೊಡಿತಾ ಇದ್ದಾರೆ ಒಂದು, ಮತ್ತು ಮೀನುಗಾರಲಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಸರ್. ಅದಕ್ಕಾಗಿ ಹಾಗೆ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಮ್ಗೆ ಬೇಕಲ್ಲ, ಮಕ್ಕಳಿಗಾಗಲು ನಾವೊಂದಾಯ್ತು ಸರ್, ನಮ್ಮ ಮಕ್ಕಳಿಗಾದರೂ ಬೇಡ, ನಾವು ಸಾಯೋದು ಬದಲಿಗೆ ಮಕ್ಕಳನ್ನು ಕೊಲ್ಲಬೇಕು ಆ ಥರ ಮಾಡಿಟ್ಟಿದ್ದಾರೆ. ನಮಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅವರು. ಏನು ಹೇಳಿ ಮೇಡಮ್, ಏನಾಯ್ತು? ಹೌದು, ನಾವು ಹೀಗೆ ಮಾಡ್ತಾರೆ. ನಾವು ಎಲ್ಲಿ ಹೋಗೋದು? ನಾವು ಹೇಗೆ ಜೀವನ ಮಾಡೋದು? ನಮ್ಮ ಮೀನುಗಾರ ದಂಧೆ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಸಮುದ್ರಕ್ಕೆ ಹೋಗ್ಲಿಕ್ಕೆಲ್ಲ ಕೊಡೋದಿಲ್ಲ. ನಾವು ಹೇಗಾದರೆ ಏನು ಮಾಡೋದು? ಎಲ್ಲಿ ಹೋಗಿ ಸಾಯೋದು? ಮಕ್ಕಳು ಮರಿ ತಗೊಂಡು ಹೋಗಿ ಎಲ್ಲಿ ಹೋಗಿ ಸಾಯೋದು? ಇಲ್ಲದ ಅದರಿಂದ ಜೀವನ ಅಲ್ಲ, ನಮ್ಮ ಮೀನುಗಾರಿಂದ ಜೀವನ ಅಲ್ಲ. ನಾವು ಎಲ್ಲಿ ಹೋಗೋದು ಹೀಗೆ ಮಾಡಿದ್ರೆ? ಯೋಚನೆ ಮಾಡೋದು ಬೇಡ ಅಂತ ಹೇಳ್ತೀರಿ? ಹೌದು, ನಮ್ಗೆ ಅದು ಬೇಡ. ವಾಣಿಜ್ಯ ಬಂದರು ಬೇಡ ನಮಗೆ. ಅದರಿಂದ ಇವಿಷ್ಟು ಪ್ರತಿಭಟನೆ ನಿರತರಾದಂಥ ಮಹಿಳೆಯರು ಹೇಳುವಂಥ ಮಾತು. ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಭಾಗದ ಸಮುದ್ರವನ್ನು ಮತ್ತು ಮೀನುಗಾರಿಕೆಯನ್ನು ಉಳಿಸುವ ಅಗತ್ಯತೆ ಇದೆ. ಹೀಗಾಗಿ ಬಂದರು ಯೋಜನೆ ಇಲ್ಲಿ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಂದರಿನ ವಿರುದ್ಧ ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಮೀನುಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವು ಬೋಟ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೋಟ್ಗಳನ್ನ ಸುತ್ತುವರಿದು ಕೂಡ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಸ್ಥಳದಲ್ಲಿ ಭಾರಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಂಕೋಲಾದ ಬಾವಿಕೇರಿಯಲ್ಲಿ ಮೀನುಗಾರರು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸಾಕಷ್ಟು ಈ ವಾಣಿಜ್ಯ ಬಂದರು ಯೋಜನೆ ಬೇಡ, ಇದರಿಂದ ಮೀನುಗಾರರ ಜೀವನ ಸಂಪೂರ್ಣ ಸರ್ವನಾಶ ಆಗತ್ತೆ, ಅವರ ಅಸ್ತಿತ್ವ ನಾಶ ಆಗತ್ತೆ, ಅವರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೀನುಗಾರರು. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಮೀನುಗಾರರ ನಡುವೆ ಒಂದಷ್ಟು ವಾಗ್ವಾದ ಆಯಿತು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಮಾಡುತ್ತಿರುವ ಬಂದರು ಯೋಜನೆಗೆ ಈ ಭಾಗದ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಕೂಡ ಇವತ್ತು ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಾನೀಗ ಬಾವಿಕೇರಿ ಕಡಲು ತೀರದಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ